ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಮೈಸೂರಿನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಕೆಲವೊಂದಷ್ಟು ದೇವಸ್ಥಾನಗಳಲ್ಲೂ ಕೂಡ ವಿವಿಧೆಡೆ ಸಂಭ್ರಮವಾಗಿ ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಮನೆ ಮನೆಗಳಲ್ಲೂ ಕೂಡ ಆ ಒಂದು ಹಬ್ಬದ ಸಂಭ್ರಮ ಇವತ್ತು ಮನೆ ಮಾಡಿದೆ. ಸೊ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಇದ್ದಾರೆ, ದೇವಸ್ಥಾನದಿಂದ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡ್ತೋಣ. ಪೂರ್ಣಿಮಾ, ಬೆಂಗಳೂರಿನಲ್ಲಿ ಈಗ ಹಬ್ಬದ ಸಡಗರ ಹೇಗಿದೆ? ನೀವಿರುವಂತಹ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಹೇಗೆ ಸಾಗ್ತಾ ಇವೆ? ಹೌದು ರೆಹಮಾನ್, ಇವತ್ತು ಗಣೇಶ ಚತುರ್ಥಿ. ಈ ಒಂದು ಗಣೇಶ ಚತುರ್ಥಿನ ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಅದ್ದೂರಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ನಗರದ ದೇವಸ್ಥಾನಗಳಲ್ಲಿ ಬೆಳಗ್ಗೆ 6 ಗಂಟೆ ಸುಮಾರಿನಲ್ಲಿ ಕೂಡ ವಿಶೇಷ ಪೂಜೆ ಅರ್ಚನೆಗಳೆಲ್ಲವೂ ಕೂಡ ಈಗಾಗಲೇ ನೆರವೇರ್ತಾ ಇದೆ. ಅದರಲ್ಲೂ ಕೂಡ ನಗರದ JP ನಗರದಲ್ಲಿರ್ತಕ್ಕಂತಹ ಪುಟ್ಟೇನಹಳ್ಳಿಯ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಬೆಳಗ್ಗೆ ಶ್ರೀ ಗಣೇಶನಿಗೆ ವಿಶೇಷ ಪೂಜೆ ಅರ್ಚನೆ ಹಾಗೂ ಅಲಂಕಾರವನ್ನು ಮಾಡಿ ದೇವರ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಜೊತೆಗೆ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗ್ತಾ ಇದೆ. ನಿಮಗೆ ವಿಶೇಷ ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ನಾನು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿದ್ದೀನಿ. JP ನಗರದ ಪುಟ್ಟೇನಹಳ್ಳಿಯ ಶ್ರೀ ಗಣೇಶ ದೇವಸ್ಥಾನ ಅಂತ ಹೇಳಿದ್ರೆ ತುಂಬಾ ವಿಶೇಷ. ಸೊ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶನ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಮಾಡೋದ್ರ ಜೊತೆಗೆ ಏನು ಶ್ರೀ ಗಣೇಶನಿಗೂ ಕೂಡ ವಿಶೇಷ ಪೂಜೆ ಅರ್ಚನೆಗಳನ್ನ ಸಲ್ಲಿಸಲಾಗುತ್ತೆ. ಸೊ ಇವತ್ತು ಬೆಳಗ್ಗೆ 6 ಗಂಟೆ ಸುಮಾರಿನಲ್ಲಿ ಶ್ರೀ ಗಣೇಶನಿಗೆ ಪಂಚಾಭಿಷೇಕ, ಪುಷ್ಪಾಭಿಷೇಕ ಹಾಗೆ ವಿಶೇಷ ಅಲಂಕಾರವನ್ನು ಮಾಡಿ ಈಗಾಗಲೇ ದೇವರ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಜನ ಕೂಡ ಬರ್ತಾ ಇದ್ದಾರೆ. ಇನ್ನು ಇವತ್ತು ಶ್ರೀ ಗಣೇಶನಿಗೆ ಫಲಪುಷ್ಪಗಳಿಂದ ಕೂಡ ಅಲಂಕಾರವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲೂ ಕೂಡ ಈಗಾಗಲೇ 36 ಫಲಪುಷ್ಪಗಳನ್ನ ಬಳಸಿಕೊಂಡು ಈಗಾಗಲೇ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಸೊ ಈ ಒಂದು ಅಲಂಕಾರ ನೋಡುಗರನ್ನ ಈಗಾಗಲೇ ಕಣ್ಮನ ಕೂಡ ಸೆಳೀತಾ ಇದೆ. ಇನ್ನು ಇವತ್ತು 9 ಗಂಟೆ ಸುಮಾರಿಗೆ ಮಂಗಳಾರತಿ ಕೂಡ ನೆರವೇರುತ್ತೆ. ಸೊ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಈಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು. ಈ ಒಂದು ಅಲಂಕಾರಕ್ಕೆ ಇನ್ನೊಂದು ರೀತಿಗೆ ಭಕ್ತಾದಿಗಳು ಸೋಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಫಲಪುಷ್ಪಗಳಿಂದ ಕಂಗೊಳಿಸ್ತಾ ಇರೋದ್ರಿಂದ ಶ್ರೀ ಗಣೇಶನು ಕೂಡ ಒಂದು ರೀತಿಯಾಗಿ ಸಾಕಷ್ಟು ಜನ ಭಕ್ತಾದಿಗಳು ವೀಕ್ಷಣೆ ಕೂಡ ಮಾಡ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ರಾತ್ರಿ 9 ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಇನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ಈಗಾಗಲೇ ಮಾಡಲಾಗಿದೆ. ಇನ್ನು ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಅದ್ದೂರಿಯಿಂದ ಮಾಡಲಾಗುತ್ತೆ. ಸೊ ಹೀಗಾಗಿ ಇವತ್ತು ದೇವಸ್ಥಾನದಲ್ಲೂ ಕೂಡ ತುಂಬಾ ಪ್ರಮುಖವಾಗಿ ತುಂಬಾ ಆಕರ್ಷಣೀಯವಾಗಿ ಅಲಂಕಾರವನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಇಲ್ಲಿ ಗಣೇಶ ಚತುರ್ಥಿಯನ್ನು ಕೂಡ ಆಚರಣೆ ಕೂಡ ಮಾಡಲಾಗ್ತಾ ಇದೆ. ರೆಹಮಾನ್, ಹಾಗೆ ರಾಮ್ ಕೂಡ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ಮಾತಾಡೋಣ. ರಾಮ್, ನೀವಿರುವಂತಹ ಒಂದು ಜಾಗದಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಸಾಗ್ತಾ ಇವೆ? ಹಬ್ಬದ ಒಂದು ಸಂಭ್ರಮ ಮೈಸೂರಿನಲ್ಲಿ ಹೇಗೆ ಕಳೆಗಟ್ಟಿದೆ ಈಗ? ರೆಹಮಾನ್, ನಾಡಿನೆಲ್ಲೆಡೆ ಗಣೇಶ ಚತುರ್ಥಿಯ ಸಡಗರ ಸಂಭ್ರಮ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ರಾಜಬೀದಿಗಳಲ್ಲಿ ಗಣೇಶನ ವಿವಿಧ ಮೂರ್ತಿಗಳು ರಾರಾಜಿಸ್ತಾ ಇದ್ದಾವೆ. ಗಣಪತಿ ಹಬ್ಬ ಅಂದ್ರೆ ಮೈಸೂರಿನಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅಗ್ರಹಾರದ 101 ಗಣಪತಿ ದೇಗುಲ. ಅದೇ ದೇಗುಲದಲ್ಲಿ ನಾವು ಇದ್ದೇವೆ. ನೀವು ನೋಡ್ತಾ ಇರ್ಬೋದು. ಈ ಒಂದು ದೇಗುಲ ವಿಶೇಷ ಯಾಕೆ ಅಂತ ಹೇಳಿದ್ರೆ ಒಂದೇ ಸ್ಥಳದಲ್ಲಿ 101 ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಚಿಕ್ಕಂದಿನಲ್ಲಿ ನಾವು ಆ ಒಂದು 101 ಗಣಪತಿಯನ್ನ ಗಣೇಶ ಚತುರ್ಥಿಯ ದಿನ ದರ್ಶನವನ್ನು ಪಡೆದು ಅದಕ್ಕೆ ಅಕ್ಷತೆಯನ್ನು ಹಾಕಿದ್ರೆ ಪುಣ್ಯ ಲಭಿಸ್ತದೆ ಅಂತೇಳಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಗಣೇಶನನ್ನ ದರ್ಶನ ಮಾಡ್ತಾ ಇದ್ದು. ಹೀಗಾಗಿ ಈ ಒಂದು ದೇಗುಲದಲ್ಲಿ ಒಂದೇ ಕಡೆ 101 ಗಣಪತಿ ನೋಡ್ಲಿಕ್ಕೆ ಸಿಗ್ತದೆ. ಹೀಗಾಗಿ ಹೆಚ್ಚಿನ ಭಕ್ತರು ಆಗಮಿಸ್ತಾರೆ. ಮತ್ತೆ ನೀವು ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು, ಗಣೇಶನಿಗೆ 28 ವಿವಿಧ ದ್ರವ್ಯಗಳು, ಪುಷ್ಪಗಳು ಸೇರಿದಂತೆ ವಿವಿಧ ಒಂದು ಅಭಿಷೇಕವನ್ನು ಮಾಡಲಾಗ್ತದೆ. ಅದಕ್ಕಾಗಿ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಎಳ್ನೀರು, ಕಬ್ಬಿನ ಹಾಲು ಹೀಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಭಿಷೇಕ ಆರಂಭವಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಅರ್ಚಕರಾದಂತಹ ಸುನಿಲ್ ನಮ್ಮ ಜೊತೆಗಿದ್ದಾರೆ. ಸರ್, ಏನೇನು ಪೂಜೆಗಳು ಇವತ್ತು ಬೆಳಗಿಂದಾಗಿದೆ? ಈಗ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಈಗ ಸಂಕ್ಷಿಪ್ತವಾಗಿ ಪಂಚಾಮೃತ ಅಭಿಷೇಕ ಸ್ವಾಮಿಗೆ ಆಗಿದೆ. ತದನಂತರ 10:30ಕ್ಕೆ ಮಹಾರುದ್ರಾಭಿಷೇಕ 28 ಮಂಗಳ ದ್ರವ್ಯಗಳಿಂದ ಸ್ವಾಮಿಗೆ ಮಹಾರುದ್ರಾಭಿಷೇಕ ನೆರವೇರುತ್ತದೆ. ತದನಂತರ 4:30ಕ್ಕೆ ಮಹಾಮಂಗಳಾರತಿ ಅರ್ಜುನ್ ಅವಧೂತ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಮಂಗಳಾರತಿ ನಡೀತದೆ. ಈ ದಿನ ಚಂದ್ರ ದರ್ಶನ ಮಾಡಿದಂಥವರು ಬಂದು ಒಂದೇ ಸ್ಥಳದಲ್ಲಿ 101 ಗಣಪತಿ ಇರುವುದರಿಂದ ಅಕ್ಷತೆ ಹಾಕಿ ಕೈ ಮುಗಿಯುವುದರಿಂದ ಆ ಚೌತಿ ಚಂದ್ರ ದರ್ಶನದ ದೋಷ ನಿವಾರಣೆ ಆಗ್ತದೆ. ರೆಹಮಾನ್, ಇದು 101 ಗಣಪತಿ ದೇಗುಲದಲ್ಲಿ ಇರುವಂತಹ ವಿಶೇಷತೆ. 101 ಗಣಪತಿಯ ವಿಗ್ರಹಗಳನ್ನು ಒಂದೇ ಸ್ಥಳದಲ್ಲಿ ನೋಡಬಹುದು ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು 101 ಗಣಪತಿ ದೇಗುಲಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ರೆಹಮಾನ್, ರಾಮ್ ಮತ್ತು ಪೂರ್ಣಿಮಾ, ಥ್ಯಾಂಕ್ ಯು.